ಒಬ್ಬ ನಟಿಯಾಗಿ ತಮ್ಮ ಬಿಸಿನೆಸ್ ಶೆಡ್ಯೂಲ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ ಕಡೆ ಸೋಷಿಯಲ್ ಮೀಡಿಯಾ, ಇನ್ನೊಂದ್ ಕಡೆ ಒಂದಷ್ಟು ಪ್ರಮೋಷನ್ಸ್ ವಿಡಿಯೋಸ್ ಆಗಿರ್ಬೋದು, ಯಾವುದೋ ಒಂದು ಇವೆಂಟ್ಗಳಾಗಿರ್ಬೋದು, ಅದೆಲ್ಲ ಬಿಸ್ನೆಸ್ ಎಲ್ಲ ಇರುತ್ತೆ. ಸೊ ಹೆಂಗ್ ಮೇಂಟೈನ್ ಮಾಡ್ತಿರ್ತಾರ ಅಂತ? ಅಫ್ಕೋರ್ಸ್ ಇಟ್ಸ್ ಅ ವೆರಿ ಸ್ಟ್ರೆಸ್ಫುಲ್ ಅಂತಾನೆ ಹೇಳ್ಬೋದು. ಈಗ ನನ್ನ ಒಂದು ಓನ್ ಆಂಟ್ರಪ್ರಿನರ್ಶಿಪ್ ಬೇರೆ ಶುರು ಮಾಡಿದ್ದೀನಿ. ಮತ್ತೆ ಅಪ್ಪ ರಿಟೈರ್ಡ್ ಆದ್ವಿ, ಅಪ್ಪನ ಸ್ವಲ್ಪ ಕೆಲಸ ಬಿಸ್ನೆಸ್ ಕಡೆ ಆಗಿರ್ಬೋದು, ಮತ್ತೆ ನನ್ನ ಪ್ರೊಫೆಷನ್, ಮತ್ತೆ ಈ ತರ ಈವೆಂಟ್ ಆಕ್ಟಿವಿಟೀಸು, ಮತ್ತೆ ಈಗ 2 ಚಿತ್ರದ್ದು ಇದಾಗ್ತಾ ಇದೆ. ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಫ್ರೀ ಆಗಿದ್ದಾಗ ಅನ್ಸ್ಬಿಡುತ್ತೆ, ಅಯ್ಯೋ ನಾನು ಫ್ರೀ ಇದೀನಲ್ಲ, ಏನು ಇಲ್ಲ ಅಂತ. ಈ ಡೈಲಿ ಇವಾಗ ಒಂದು 10 days ಇಂದ ಐ ಆಮ್ ಫುಲ್ಲಿ ಆಕ್ಯುಪೈಡ್ ವಿತ್ 1 or ಅದರ್ ಈವೆಂಟ್ ಆಕ್ಟಿವಿಟೀಸ್. ಅಯ್ಯೋಯ್ಯೋ, ಒಂದು ದಿನ ಮಧ್ಯಾಹ್ನ ಸಾಯಂಕಾಲ ಬ್ರೇಕ್ ಸಿಕ್ಕಿದೆಯಲ್ಲ, ಖುಷಿ ಆಗುತ್ತೆ. ಬಿಸಿ ಇದ್ದಾಗ ಸಿಗ್ಲಿ ಬ್ರೇಕು ಅನ್ಸುತ್ತೆ, ಬ್ರೇಕ್ ಇದ್ದಾಗ ಅಯ್ಯೋ ಏನಕ್ಕೆ ಬ್ರೇಕು ಅನ್ಸುತ್ತೆ. ಮನುಷ್ಯಂತೆ ಇದು ನೋಡಿ ಅಲ್ವಾ, ಎಂತ ವಿಪರ್ಯಾಸ. ಅಯ್ಯೋ ಬಿಸಿ ಇದ್ರೆ ಅಯ್ಯೋ ಫ್ರೀ ಆಗ್ಲಿ ಅಂತೀವಿ, ಫ್ರೀ ಇದ್ರೆ ಬಿಸಿ ಬೇಕು, ನಾನು ಫ್ರೀ ಇದೀನಿ ಅಂತ. ಎಂತ ತಿಕ್ಲು ಮನುಷ್ಯನ ಮನಸ್ಥಿತಿ ಅಲ್ಲ. ಸಾಮಾನ್ಯವಾಗಿ ಫ್ರೀ ಇವಾಗ ಹೇಳ್ತಾ ಇದ್ರು, ಫ್ರೀ ಮತ್ತೆ ಬಿಸಿ ಇರುವಂತ ಟೈಮ್ ಎರಡೂನು. ಬಿಸಿ ಇದ್ದಾಗ ಫ್ರೀ ಇರ್ಬೇಕು ಅನ್ಸುತ್ತೆ, ಫ್ರೀ ಇದ್ದಾಗ ಬಿಸಿ ಇರ್ಬೇಕು ಅನ್ಸುತ್ತೆ. ಸೊ ಹಾಬೀಸ್ ನಿಮ್ದೆಲ್ಲ ಏನೆಲ್ಲ ಹಾಬೀಸ್ ಇರುತ್ತೆ ಅಂತ? ನನಗ್ 1 ದಿನ 2 ದಿನ ಫ್ರೀ ಇತ್ತಾ, ನಮ್ಮ ಅಕ್ಕ ಇದ್ದಾಳೆ ಆಯ್ತಾ, ಅವ್ರ ಹಸ್ಬೆಂಡ್ ಅಕ್ಕ ಬಾಬಾ ಇದ್ದಾರ, ಮಾಮ ಇದ್ದಾರ, ಎತ್ತು ಗಾಡಿ ಡೀಸೆಲ್ ಹಾಕೋ, ಸುತ್ತು ಯಾವ್ದು ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗು, ಏನು ಮಾತೇ ಇಲ್ಲ, ಪ್ಲಾನ್ ಇಲ್ಲ, ಎತ್ತದ ಹೋಯ್ತಾರ ಸೀದಾ, ಏನು ಪ್ಲಾನ್. ಆಮೇಲೆ ಅಲ್ಲೋಗಿ ಅಲ್ಲಿ ಏನೇನಿದೆ ನೀವು ನಂಬಲ್ಲ. ಐ ಫರ್ಗಾಟ್ ಯುವರ್ ನೇಮ್, ಮಂಜುನಾಥ್. ಓಕೆ ಮಂಜು, ಯು ಡೋಂಟ್ ಬಿಲೀವ್ ಇಟ್. ದೇವ್ರು ಎಷ್ಟು ಅರ್ಥಪೂರ್ಣ, ಒಂದ್ ಕಾಣದೇ ಇರೋ ಶಕ್ತಿ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನೊಂದು ಆರ್ಟಿಸ್ಟು, ನಾನು ಅಲ್ಲಿ ಹೋಗಿ, ಆಮೇಲೆ ಈಗ ಯಾವ್ದ್ಯಾವ್ದೋ ಜಿಲ್ಲೆಯಲ್ಲಿ ಯಾವ್ದ್ಯಾವ್ದೋ ರಾಜ್ಯದಲ್ಲಿರುವಂತ ದೇವ್ರದ್ದು ನಮ್ಗೆ ಏನೂ ಗೊತ್ತಿರಲ್ಲ ಡೀಟೇಲ್ಸ್, ಅಲ್ಲಿನ ಕ್ಯೂ ಸಿಸ್ಟಮು, ದರ್ಶನದ ಸಿಸ್ಟಮ್. ನಾವ್ ಏನಲ್ಲಿ ಐ ಆಮ್ ನಾಟ್ ಸಮ್ ಸೆಂಟ್ರಲ್ ಇದು ಅನ್ನಲ್ಲ. ನನ್ಗೆ ಏನ್ ಅನ್ಸುತ್ತೆ, ಒಂದು ಇಂಟ್ಯೂಷನ್ ಏನ್ ಅನ್ಸುತ್ತೆ ಅಂದ್ರೆ, ರಶ್ ಇರುತ್ತೆ ಇವತ್ತು, ಹೆಂಗ್ ಹೋಗಿ ದರ್ಶನ ಹೋಗ್ತಾ ಎಲ್ಲ ಮೈಂಡಲ್ಲಿ ಬರುತ್ತೆ, ಹೊರಡ್ಬಿಟ್ವಿ, ಏನಪ್ಪಾ ಮಾಡೋದು, ಇಷ್ಟೇ. ನೀನ್ ದರ್ಶನಕ್ಕೆ ಮಾಡಕ್ ಬರ್ತಾ ಇದೀನಿ, ನಿನಗ್ ಬಿಟ್ಟಿದ್ ನಾನು ಹೆಂಗ್ ಮಾಡಿಸ್ಕೊಂಡೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತೀನಿ ಮಂಜು ಅವರೇ, ನಮ್ಮ ಅಕ್ಕ ಹೇಳ್ತಾಳೆ ಯಾರು ಹೇಳದ ಅಂತ. ಅಕ್ಕ ಏನು ಬೇಡ, ಬಾ ಸೀದಾ ಹೋಗ್ತೀನಿ. ನೀವ್ ನಂಬಲ್ಲ, ಯಾರಾದ್ರೂ ಒಬ್ರು ಸಿಗ್ತಾರೆ, ಸೀದಾ ಹೆಂಗಂದ್ರೆ ಆ ದೇವ್ರೆ ನನ್ನ ಹಿಂಗ್ ಬಾ ಮಗಳೇ ಅಂತ ಹಿಂಗ್ ಕರೆದ್ ಬಾಚ್ ತಬ್ದಂಗಿರುತ್ತೆ. ಇವತ್ವರೆಗೂ ಫ್ರಮ್ ಪಾಸ್ಟ್ 3-4 months ಐ ಆಮ್ ಡೂಯಿಂಗ್, ಅಂದ್ರೆ ಮುಂಚೆಯಿಂದನೂ ಹಿಂಗೆ ಇದೆ. ಈ ಕುಂಭಮೇಳದೆಲ್ಲ ಹೋಗಿನಲ್ಲ, ಕೊಟ್ಟೆ ಅಂತ ಜನ ಹೆಂಗೆ ನನಗ್ ದರ್ಶನಗಳಾಗಿದೆ ಅಂದ್ರೆ ಮಿರಾಕಲ್ ಅನ್ಕೊಳ್ಳಿ ನೀವು. ಸೊ ಅವಾಗ ನನ್ಗೆ ಅನ್ಸುತ್ತೆ, ಓಕೆ ಸಮ್ವೇರ್ ಐ ಕನೆಕ್ಟೆಡ್ ಟು ದ ಗಾಡ್. ಸೊ ಗಾಡ್ ಇಸ್ ವಿತ್ ಮೀ. ನಾನ್ ಮಾಡ್ತಾ ಇರೋದು ರೈಟು, ನಾನ್ ನಡೀತಾ ಇರೋ ಹಾದಿ ರೈಟು. ಅದಕ್ಕೆ ನನಗೆ ಈ ರೀತಿ ಎಲ್ಲದ್ರಲ್ಲೂ ನನ್ನ ಒಂದು ಪ್ರೊಟೆಕ್ಟ್ ಮಾಡ್ಕೊಂಡು ನನಗೆ ಒಂದ್ ದರ್ಶನ ಕೊಡ್ತಾ ಇದ್ದಾನೆ ಅಂದ್ರೆ ಇದನ್ನ ನಾನು ಎಲ್ಲಾರ್ಗು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಕರ್ಮಗಳು, ನೀವ್ ಏನ್ ಮಾಡಿರ್ತೀರಾ ಅದಕ್ಕೆ ನೀವು ಆನ್ಸರ್ ಎಲ್ಲೋ ಹುಡ್ಕದ್ ಬೇಡ, ಎಲ್ಲೋ ಇದ್ ಮಾಡೋದ್ ಬೇಡ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗತ್ತಲ್ಲ ಅದೇನೆ ಅಲ್ಟಿಮೇಟ್ ಆನ್ಸರ್. ಕಾರುಣ್ಯರಾಮ್ ಅವರು ತುಂಬಾ ವೆರಿ ಗುಡ್ ಸಿಂಗರ್ ಅಂತ ಕೇಳ್ಪಟ್ರು. ನಿಜ ಅಂತ ನನ್ನ ಲೈಫ್ ಅಲ್ಲ, ಒಂದ್ ಪಕ್ಷ 2 ಸ್ಟೆಪ್ ಹಾಕ್ಬಿಡ್ತೀನಿ, ಒಂದ್ಸಲ ಟ್ರೈ ಮಾಡಿ. ನನಗೋಸ್ಕರ ಯಾವ್ದೋ ಒಂದು ಸಾಂಗ್ ನ ಡೆಡಿಕೇಟ್ ಮಾಡೋದಾದ್ರೆ. ನಾನು ಫಸ್ಟ್ ಆಫ್ ಆಲ್ ಯಾವ ಸಾಂಗು ಬರೋದೇ ಇಲ್ಲ. ಅಯ್ಯೋ ದೇವ್ರೆ, ಇದ್ ಯಾವ ತರ ದೇವ್ರೆ, ಏನಪ್ಪಾ ಇವಾಗ ತಾನೇ ನೀನ್ ನೆನ್ಸ್ಕೊಂಡೆ, ಹಿಂಗ ನನ್ಗೆ ಇಡೋದು ಟ್ವಿಸ್ಟ್. ದೇವ್ರೆ ಮೇ ಬಿ ನನ್ ಕೈಯಿಂದ ಹಾಡ್ಸಿ ಅಂತ ಕೊಟ್ಟಿರೋದು. ಆಕ್ಚುಲಿ ನಂಗೆ ತುಂಬಾ ಗುರುನಾಥರದ್ದು ವೆಂಕಟಾಚಲ ಅವಧೂತರು ಅಂತ ಇದಾರೆ, ಇದು ಸಕ್ರಾಯಪಟ್ಟಣದಲ್ಲಿ ತಾತ ಅಪ್ಪಾಜಿ ಆಯ್ತಾ, ಅವ್ರದ್ದು ಒಂದಷ್ಟು ಇದು ಕಾರುಣ್ಯ ಸಿಂಧು ಅಂತ ಬರುತ್ತೆ. ಗುರುನಾಮಾಮೃತ 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 ಸವಿಮನವೇ ಅಂತ. ಅಂದ್ರೆ ಅದು ನಾನು ಡೈಲಿ ಪೂಜೆ ಮಾಡ್ಬೇಕಾದ್ರೆ, ಈಗ ನಾನು ಆಮೇಲೆ ಅದ್ ಬಿಟ್ರೆ ಹನುಮಾನ್ ಚಾಲೀಸ್ ನಾನು ತುಂಬಾ ಕೇಳ್ತೀನಿ. ಆಮೇಲೆ ಕುಬೇರ ಒಂದ್ ದೇವ್ರದ ಮಂತ್ರ, ಈ ತರದ್ದೇ ಕೇಳಿ ನಂಗೆ ಅಂತವೇ ಗೊತ್ತು, ಸಿನಿಮಾ ಸಾಂಗ್ ಆಗಿದ್ದ ಅಷ್ಟೇ. ನಾನು ಹೇಳಿದೀಗ 2 ಲೈನ್ ಅಷ್ಟೇ ನಮ್ ಗುರುನಾಥರದ್ದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.